ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೇ ಬದ್ನಾಮಿ ಶುಭಗೆ ತ್ವಂ ಜೀವ ಶರದಾಸತಂ. ಈ ಮಂತ್ರವನ್ನ ಮದುವೆ ಸಂದರ್ಭದಲ್ಲಿ ಪುರೋಹಿತರು ಹೇಳೋದನ್ನ ನಾವೆಲ್ಲರೂ ಕೇಳಿರ್ತೇವೆ. ಆದರೆ ಇದರ ಅರ್ಥ ಏನು ಅಂತ ಹೇಳುವಂಥದ್ದು ಹೆಚ್ಚಾಗಿ ನಮಗೆ ತಿಳಿದಿರೋದಿಲ್ಲ. ಹಿಂದೂ ಸಂಪ್ರದಾಯದ ಮದುವೆಯ ಸಂದರ್ಭದಲ್ಲಿ ಕನ್ಯಾರ್ಥಿಯಾದಂತಹ ಹುಡುಗಿಯ ತಂದೆಯ ಹತ್ರ ನಿಮ್ಮ ಮಗಳನ್ನು ಮದುವೆ ಮಾಡ್ಕೊಳ್ಳಿಕ್ಕೆ ಇಚ್ಛಿಸಿದ್ದೇನೆ, ಈ ಮದುವೆಗೆ ಒಪ್ಪಿಗೆ ಕೊಡಿ ಅಂತ ಹೇಳಿ ಕೇಳ್ತಾನೆ. ಒಪ್ಪಿಗೆ ಸಿಕ್ಕಿದ ನಂತರ ವಿವಾಹದ ಸಂದರ್ಭದಲ್ಲಿ ಮಂಗಳಸೂತ್ರವನ್ನು ಕಟ್ಟಬೇಕಾದ್ರೆ ಈ ಮಂತ್ರವನ್ನು ಹೇಳಲಾಗ್ತದೆ. ಈ ಮಂತ್ರದ ಅರ್ಥ ಏನು ಅಂತ ತಿಳ್ಕೊಂಡು ಹೋದರೆ, ಶುಭಲಕ್ಷ್ಮಿಯೇ, ಈ ಮಂಗಳಸೂತ್ರವನ್ನು ನಿನ್ನ ಕೊರಳಿಗೆ ಕಟ್ತಾ ಇದ್ದೇನೆ, ಇನ್ನು ನನ್ನ ಮುಂದಿನ ಜೀವನಕ್ಕೆ ನೀನೇ ಕಾರಣಳಾಗಬೇಕು, ಇನ್ನೂ 100 ವರ್ಷ ನನ್ನೊಂದಿಗೆ ಸುಖವಾಗಿ ಬಾಳಿ ಜೀವನವನ್ನು ಸಾಗಿಸುವಂತಹ ಹಾರೈಕೆಯೊಂದಿಗೆ ಈ ಮಂಗಳಸೂತ್ರವನ್ನು ಕಟ್ಟಲಾಗ್ತದೆ. ಹೀಗೆ ಹೇಳ್ತಾ 3 ಗಂಟೆಗಳ ಮೂಲಕ ಕಟ್ಟುವಂತಹ ಪವಿತ್ರ ದಾರವೇ ಮಾಂಗಲ್ಯ ಸೂತ್ರ. ಈಗಿನ ಕಾಲದಲ್ಲಿ ಮದುವೆ ಅಂತ ಹೇಳಿದ್ರೆ ಕೇವಲ 2 ವಿಧ ಸಿಗ್ತದೆ: ಟ್ರೆಡಿಷನಲ್ ಮ್ಯಾರೇಜ್ ಮತ್ತು ಕೋರ್ಟ್ ಮ್ಯಾರೇಜ್. ಟ್ರೆಡಿಷನಲ್ ಮ್ಯಾರೇಜ್ ಅಥವಾ ಅರೇಂಜ್ಡ್ ಮ್ಯಾರೇಜ್ ಸಂಪ್ರದಾಯದಲ್ಲಿ ಮದುವೆಯನ್ನು ಗುರು ಹಿರಿಯರು ನಿಶ್ಚಯಿಸಿ ಅವರ ಸಮ್ಮುಖದಲ್ಲಿ ಎಲ್ಲ ಧಾರ್ಮಿಕ ವಿಧಿವಿಧಾನಗಳನ್ನು ಆಚರಿಸಿಕೊಂಡು ನಡೆಯುವಂತಹ ಮದುವೆ. ಕೋರ್ಟ್ ಮ್ಯಾರೇಜಲ್ಲಿ ಇದು ಯಾವುದರ ಅಗತ್ಯವೂ ಇಲ್ಲದೆ ಕಾನೂನಿನ ಪ್ರಕಾರ ಅಧಿಕಾರಿಗಳ ಮುಂದೆ ಹೋಗಿ ಕೇವಲ ಸಹಿಯನ್ನು ಹಾಕಿದರೆ ಮದುವೆ ನಡೆದಂತೆ. ಕೆಲವರು ರಿಜಿಸ್ಟರ್ಡ್ ಮ್ಯಾರೇಜ್ ಅಥವಾ ಕೋರ್ಟ್ ಮ್ಯಾರೇಜ್ನ ನಂತರ ಮತ್ತೆ ಪುನಃ ಧಾರ್ಮಿಕ ವಿಧಿವಿಧಾನಗಳನ್ನು ಅನುಸರಿಸಿಕೊಂಡು ಮದುವೆ ಆಗುವವರು ಇದ್ದಾರೆ. ಸಾಂಪ್ರದಾಯಿಕವಾಗಿ ನಡೆದಂತಹ ಮದುವೆಯ ನಂತರವೂ ಮದುವೆಯನ್ನು ಕಾನೂನಿನ ಪ್ರಕಾರ ರಿಜಿಸ್ಟರ್ ಮಾಡಬೇಕು ಅಂತ ಹೇಳುವಂತಹ ನಿಯಮವೂ ಇದೆ. ಇವತ್ತು ನಾವು ಹೇಳಲಿಕ್ಕೆ ಹೊರಟಿರುವಂತಹ ವಿಷಯ ಸ್ವಲ್ಪ ಭಿನ್ನ. ಹಿಂದೆ ಧಾರ್ಮಿಕ ಗ್ರಂಥಗಳನ್ನು ನೋಡ್ತಾ ಹೋದರೆ ಆಗ ಯಾವುದೆಲ್ಲ ರೀತಿಯ ಮದುವೆಗಳಿತ್ತು, ಮದುವೆಯಲ್ಲಿ ಎಷ್ಟೆಲ್ಲ ವಿಧಗಳಿತ್ತು ಅಂತ ಹೇಳೋದನ್ನು ಇವತ್ತು ಹೇಳಲಿಕ್ಕೆ ಹೊರಟಿದ್ದೇವೆ. ಹಿಂದೂ ಧರ್ಮ ಗ್ರಂಥಗಳಲ್ಲಿ ಹೇಳಲಾದಂತಹ ಬೇರೆ ಬೇರೆ ವಿಧದ ಮದುವೆಗಳು ಪ್ರಸ್ತುತ ಈಗ ರೂಢಿಯಲ್ಲಿ ಇಲ್ಲದಿದ್ದರೂ ಹಿಂದೆ ಅಂಥದ್ದಿತ್ತು ಅಂತ ಹೇಳೋದಕ್ಕೆ ಪುರಾವೆಗಳು ಸಿಗ್ತದೆ. ಈ ವಿಷಯವನ್ನು ಸಂಗ್ರಹಿಸ್ತಾ ಹೋಗಬೇಕಾದ್ರೆ ಒಟ್ಟು 8 ರೀತಿಯ ಮದುವೆಯ ವಿಷಯಗಳು ನಮಗೆ ಲಭ್ಯವಾಗ್ತದೆ. ಅದನ್ನು ಒಂದೊಂದಾಗಿ ನೋಡ್ತಾ ಹೋದರೆ, ಮೊದಲನೆಯದು ಬ್ರಹ್ಮ ವಿವಾಹ. ಈ ರೀತಿಯ ಮದುವೆಯಲ್ಲಿ ಗಂಡಿನ ಕಡೆಯವರು ಹುಡುಗನ ವಿದ್ಯಾಭ್ಯಾಸದ ನಂತರ ಹೆಣ್ಣನ್ನು ಹುಡುಕ್ತಾ ಹೋಗಿ ಹೆಣ್ಣಿನ ಪೋಷಕರ ಬಳಿ ಮದುವೆಯ ಪ್ರಸ್ತಾಪವನ್ನು ಮಾಡಿ ಎಲ್ಲ ಸರಿ ಹೊಂದಿದ್ರೆ ಮದುವೆ ನಡೆಯುತ್ತದೆ. ಇಂತಹ ಸಂದರ್ಭದಲ್ಲಿ ಹೆಣ್ಣಿನ ಘನತೆ, ಗೌರವ, ಕುಟುಂಬದ ಗೌರವ, ಮನೆತನ, ವಿದ್ಯಾಭ್ಯಾಸ ಎಲ್ಲವೂ ಸರಿ ಹೊಂದಿದ್ರೆ ಮಾತ್ರ ಮದುವೆಯನ್ನು ಮಾಡುವಂತಹ ಅವಕಾಶವೂ ಇರ್ತದೆ. ಈ ರೀತಿಯ ಮದುವೆಯಲ್ಲಿ ಹೆಣ್ಣನ್ನು ವಿವಿಧ ಆಭರಣಗಳಿಂದ, ವಸ್ತ್ರಗಳಿಂದ ಅಲಂಕರಿಸಿ ಮದುವೆಯನ್ನು ನಡೆಸಲಾಗ್ತದೆ. ಇಲ್ಲಿ ಗಂಡಿನ ಕಡೆಯವರಿಗೆ ಹೆಣ್ಣನ್ನು ಬಿಟ್ಟು ಬೇರೆ ಯಾವುದೇ ಅಪೇಕ್ಷೆ ಇರೋದಿಲ್ಲ. ಅಂದರೆ ಯಾವುದೇ ವರದಕ್ಷಿಣೆಯಾಗಲಿ ಅಥವಾ ಬೇರೆ ಯಾವುದೇ ಹಣಕಾಸಿನ ವ್ಯವಹಾರವೂ ಇಲ್ಲಿ ನಡೆಯೋದಿಲ್ಲ. ಬಹುಶಃ ಪ್ರಸ್ತುತ ಈಗ ನಡೀತಾ ಇರುವಂತಹ ಮದುವೆಗಳು ಇದೇ ರೀತಿಯ ಮದುವೆ ಅಂತ ಹೇಳ್ಬೋದು. ಇದು ಅತ್ಯಂತ ಶ್ರೇಷ್ಠ ಮದುವೆ ಅಂತ ಹೇಳ್ತಾರೆ. 2ನೇ ವಿಧ ಅಂತ ಹೇಳಿದ್ರೆ ಅದು ದೈವ ವಿವಾಹ. ಇದು ದೇವರ ವಿಧಿಗೆ ಸಂಬಂಧಿಸಿದ ವಿವಾಹ ಅಂತ ಹೇಳುವಂತಹ ಅರ್ಥ. ಇಲ್ಲಿ ವಧುವಿನ ತಂದೆ ಒಂದು ಯಜ್ಞವನ್ನ ನಡೆಸ್ತಾರೆ. ಆ ಯಜ್ಞವನ್ನು ನಿರ್ವಹಿಸುವ ಸಲುವಾಗಿ ವಧುವನ್ನ ಅಥವಾ ಮಗಳನ್ನೇ ದಕ್ಷಿಣೆಯಾಗಿ ನೀಡುವಂತಹ ಸಂಪ್ರದಾಯ. ಬಹಳ ಹಿಂದೆ ಬ್ರಾಹ್ಮಣರ ಸಮುದಾಯದಲ್ಲಿ ಈ ರೀತಿಯ ಮದುವೆಗಳು ನಡೀತಾ ಇತ್ತಂತೆ. ಈ ರೀತಿಯ ವಿವಾಹದಲ್ಲಿ ಪುರೋಹಿತರಿಗೆ ದಕ್ಷಿಣೆಯಾಗಿ ಬೇರೇನನ್ನೂ ನೀಡದೆ ಸ್ವತಃ ಮಗಳನ್ನೇ ನೀಡುವಂತಹ ಪದ್ಧತಿ ಇತ್ತು. ಇದನ್ನ ಅತ್ಯಂತ ದೈವಿಕ ವಿವಾಹ, ಶ್ರೇಷ್ಠ ವಿವಾಹ ಅಂತ ಹೇಳಿ ಎಲ್ಲರೂ ನಂಬ್ತಾ ಇದ್ರು. ಈ ರೀತಿ ಮಗಳನ್ನ ದಕ್ಷಿಣೆಯಾಗಿ ನೀಡೋದ್ರಿಂದ 7 ತಲೆಮಾರಿನ ಶಾಪಗಳು ನಿವಾರಣೆಯಾಗ್ತದೆ ಅಂತ ಹೇಳಿ ನಂಬ್ತಾ ಇದ್ರು. ಈ ದೈವ ವಿವಾಹದಲ್ಲಿ ಹೆಣ್ಣನ್ನ ಯಾರ ಜೊತೆ ಮದುವೆ ಮಾಡಿ ಕೊಡಬೇಕು ಅಂತ ಹೇಳಿ ನಿರ್ಧರಿಸುವವರು ಹೆಣ್ಣಿನ ಪೋಷಕರೇ ಆಗಿರ್ತಾರೆ. 3ನೇ ವಿಧ ಅಂತ ಹೇಳಿದ್ರೆ ಆರ್ಷ ವಿವಾಹ. ಇದು ಋಷಿಗಳೊಂದಿಗೆ ಮದುವೆ ಅಂತ ಹೇಳೋದನ್ನ ಸೂಚಿಸ್ತದೆ. ಬ್ರಹ್ಮ ವಿವಾಹ ಹಾಗೂ ದೈವ ವಿವಾಹಕ್ಕಿಂತ ಸ್ವಲ್ಪ ಭಿನ್ನವಾದಂತಹ ಈ ಮದುವೆಯಲ್ಲಿ ಹೆಣ್ಣನ್ನ ಋಷಿಗಳಿಗೆ ಅಥವಾ ವೇದಾಧ್ಯಯನದಲ್ಲಿ ತೊಡಗಿದಂತಹ ಕುಟುಂಬಕ್ಕೆ ಮದುವೆ ಮಾಡಿಕೊಡುವಂತಹ ಸಂಪ್ರದಾಯ ಇರ್ತದೆ. ಈ ಮದುವೆಯಲ್ಲಿ ಋಷಿಗಳು ಹೆಣ್ಣನ್ನ ಪಡೆಯುವುದಕ್ಕೆ ಬದಲಾಗಿ 2 ಜೊತೆ ದನ ಅಥವಾ ಹೋರಿಯನ್ನ ಹೆಣ್ಣಿನ ಪೋಷಕರಿಗೆ ನೀಡುವಂತಹ ಸಂಪ್ರದಾಯ ಇತ್ತಂತೆ. ಇಲ್ಲಿ ಹೆಣ್ಣನ್ನ ದನಗಳಿಗೆ ಬದಲಾಗಿ ಮಾರಲಾಯಿತು ಅಂತ ಹೇಳುವಂತಹ ಭಾವನೆ ಇರಲಿಲ್ಲ. ಬದಲಾಗಿ ಹೆಣ್ಣನ್ನ ಪಡೆಯುವ ಋಣಕ್ಕಾಗಿ ದನಗಳನ್ನು ನೀಡಲಾಗ್ತಾ ಇತ್ತು. ಈ ರೀತಿಯ ಮದುವೆಯನ್ನ ಋಷಿಗಳು ತಮ್ಮ ಋಷಿ ಪರಂಪರೆಯನ್ನು ಉಳಿಸುವ ಸಲುವಾಗಿ ವಂಶಾಭಿವೃದ್ಧಿಗೋಸ್ಕರ ನಡೆಸ್ತಾ ಇದ್ರು ಅಂತ ಹೇಳಲಾಗ್ತದೆ. ಈ ಮದುವೆಯಲ್ಲಿ ವರ ಅಥವಾ ವಧುವಿನ ಅನ್ವೇಷಣೆಯನ್ನ 2 ಕಡೆಯವರು ಮಾಡ್ತಾ ಇದ್ರು. 4ನೇ ವಿಧ ಪ್ರಜಾಪತ್ಯ ವಿವಾಹ. ಇದು
ಬ್ರಹ್ಮ ವಿವಾಹವನ್ನ ಸ್ವಲ್ಪ ಮಟ್ಟಿಗೆ ಹೋಲ್ತದೆ. ಇಲ್ಲಿ ಹೆಣ್ಣಿನ ತಂದೆ ವರನನ್ನ ಅಥವಾ ಗಂಡನ್ನ ಹುಡುಕುವಂತಹ ಕೆಲಸವನ್ನ ಮಾಡ್ತಾರೆ. ಈ ರೀತಿಯ ವಿವಾಹದಲ್ಲಿ ಗಂಡು ಹೆಣ್ಣನ್ನ ತನ್ನ ಅರ್ಧಾಂಗಿಯಾಗಿ ಸ್ವೀಕರಿಸ್ತಾನೆ. ಅಂದ್ರೆ ಅವನು ಮಾಡುವಂತಹ ಪ್ರತಿಯೊಂದು ಧಾರ್ಮಿಕ ಸಾಮಾಜಿಕ ಕೆಲಸದಲ್ಲೂ ಸರಿಯಾದ ಪಾಲನ್ನ ಹೆಂಡತಿಗೂ ನೀಡಿ ಇಬ್ಬರು ಜೊತೆಯಾಗಿ ನಿಂತು ಕೆಲಸವನ್ನ ಮಾಡ್ತಾರೆ. ಗಂಡು ಹೆಣ್ಣಿನ ಸಮಾನತೆಯ ಆದರ್ಶ ಈ ವಿವಾಹದಲ್ಲಿರ್ತದೆ. ಈ ಮದುವೆಯಲ್ಲೂ ಯಾವುದೇ ರೀತಿಯ ಹಣಕಾಸಿನ ವ್ಯವಹಾರಗಳಿರುವುದಿಲ್ಲ. ಈ ರೀತಿಯ ಮದುವೆಗಳಲ್ಲಿ ಹೆಣ್ಣಿನ ಕೈಯನ್ನ ಗಂಡಿನ ಕಡೆಯವರಿಗೆ ನೀಡುವುದರ ಮೂಲಕ ಮದುವೆಯನ್ನ ನಡೆಸಲಾಗ್ತದೆ. 5ನೇ ವಿಧ ಅಂತ ಹೇಳಿದ್ರೆ ಗಾಂಧರ್ವ ವಿವಾಹ. ಈ ರೀತಿಯ ಮದುವೆಗಳ ಬಗ್ಗೆ ಕೆಲವೊಂದು ಪೌರಾಣಿಕ ಮೂವಿಗಳಲ್ಲಿ ನಾವು ಕೇಳಿರ್ಬೋದು ಅಥವಾ ನೋಡಿರ್ಬೋದು. ಇದು ಕೇವಲ ಗಂಡು ಹಾಗೂ ಹೆಣ್ಣಿನ ಒಪ್ಪಿಗೆಯಿಂದ ನಡೆಯುವಂತಹ ಮದುವೆ. ಇಲ್ಲಿ ತಂದೆ ತಾಯಿಯರ ಅಥವಾ ಗುರು ಹಿರಿಯರ ಒಪ್ಪಿಗೆಯ ಅವಶ್ಯಕತೆ ಇರೋದಿಲ್ಲ. ಯಾವುದೇ ಧಾರ್ಮಿಕ ವಿಧಿವಿಧಾನಗಳೂ ಇರೋದಿಲ್ಲ. ಯಾವುದೇ ಸಾಕ್ಷಿಯಾಗಲಿ ಕುಟುಂಬದವರ ಪಾಲ್ಗೊಳ್ಳುವಿಕೆಯಾಗಲಿ ಯಾವುದೂ ಇಲ್ಲ. ಸಮಾಜ ಒಪ್ಪಬೇಕು ಅಂತ ಹೇಳುವಂತಹ ಅವಶ್ಯಕತೆಯೂ ಇಲ್ಲ. ಇದೊಂಥರ ಈಗಿನ ಕಾಲದ ಲವ್ ಮ್ಯಾರೇಜ್ ತರ ನಡೀತಾ ಇತ್ತು. ಈ ಮದುವೆಯಲ್ಲೂ ವರದಕ್ಷಿಣೆಯಾಗ್ಲಿ ಅಥವಾ ಯಾವುದೇ ಹಣಕಾಸಿನ ವ್ಯವಹಾರವೂ ಇರ್ತಾ ಇರಲಿಲ್ಲ. ಈ ಮದುವೆಗೆ ಗಂಧರ್ವ ದೇವತೆಗಳೇ ಸಾಕ್ಷಿ ಅಂತ ಹೇಳುವಂತಹ ಅರ್ಥದಲ್ಲಿ ಇದನ್ನ ಗಾಂಧರ್ವ ವಿವಾಹ ಅಂತ ಕರೆಯಲಾಗ್ತಾ ಇತ್ತು. ಹೆಚ್ಚಾಗಿ ಕ್ಷತ್ರಿಯರಲ್ಲಿ ಈ ರೀತಿಯ ಮದುವೆ ಆಚರಣೆ ಇತ್ತು ಅಂತ ಹೇಳಲಾಗ್ತದೆ. ಕ್ಷತ್ರಿಯ ರಾಜರು ಈ ರೀತಿ ಮದುವೆಗಳನ್ನ ಆಗ್ತಾ ಇದ್ರು. ದುಷ್ಯಂತ ಶಾಕುಂತಳೆಯ ಮದುವೆ ಈ ಗಾಂಧರ್ವ ವಿವಾಹಕ್ಕೆ ಒಂದು ಒಳ್ಳೆಯ ಉದಾಹರಣೆ. 6ನೇ ವಿಧ ಅಂತ ಹೇಳಿದ್ರೆ ಅಸುರ ವಿವಾಹ. ಈ ರೀತಿಯ ಮದುವೆಯಲ್ಲಿ ಗಂಡು ತನ್ನಲ್ಲಿರುವಂತಹ ಹಣ, ಚಿನ್ನ ಎಲ್ಲ ಬೆಲೆಬಾಳುವ ವಸ್ತುವನ್ನ ಹೆಣ್ಣಿನ ತಂದೆಗೆ ನೀಡಿ ಮದುವೆಯಾಗುವಂತಹ ಸಂಪ್ರದಾಯ ಇತ್ತು. ಇಲ್ಲಿ ಹೆಣ್ಣಿನ ಒಪ್ಪಿಗೆಗೆ ಯಾವುದೇ ಬೆಲೆ ಇರಲಿಲ್ಲ ಅಂತ ಹೇಳಲಾಗ್ತದೆ. ಇಲ್ಲಿ ಹೆಣ್ಣನ್ನ ಹಣಕ್ಕಾಗಿ ಮಾರಾಟ ಮಾಡುವ ರೀತಿಯಲ್ಲಿ ಮದುವೆ ಮಾಡಿಕೊಡುವಂತಹ ಸಂಪ್ರದಾಯ ಇದ್ದದ್ರಿಂದ ಅಥವಾ ಅವಳನ್ನು ಒಂದು ವಸ್ತುವಿನ ರೀತಿಯಲ್ಲಿ ನೋಡಿದ್ರಿಂದ ಹೆಣ್ಣಿನ ಘನತೆ ಗೌರವಕ್ಕೆ ಯಾವುದೇ ಬೆಲೆ ಕೊಡದ ಕಾರಣ ಇದನ್ನ ಅತ್ಯಂತ ಕೀಳು ಮಟ್ಟದ ಮದುವೆ ಅಂತ ಹೇಳಿ ಮನುಸ್ಮೃತಿಯಲ್ಲೂ ವಿವರಿಸಲಾಗಿದೆ. ಇದು ಹೆಣ್ಣಿನ ದೌರ್ಜನ್ಯದ ರೀತಿಯ ಮದುವೆಯಾದ ಕಾರಣ ಆ ಕಾಲದಲ್ಲೂ ಈ ರೀತಿಯ ವಿವಾಹವನ್ನ ವಿರೋಧಿಸಲಾಗ್ತಾ ಇತ್ತಂತೆ. 7ನೇ ವಿಧ ಅಂತ ಹೇಳಿದ್ರೆ ರಾಕ್ಷಸ ವಿವಾಹ. ಇಲ್ಲಿ ಹೆಣ್ಣನ್ನ ಬಲಾತ್ಕಾರದಿಂದ ಪಡೆದು ಮದುವೆಯಾಗುವಂಥದ್ದಾಗಿದೆ. ಇಲ್ಲಿ ಗಂಡಿನ ಕಡೆಯವರು ತಮ್ಮ ಬಲದಿಂದ ಹೆಣ್ಣಿನ ಪೋಷಕರನ್ನ, ಅವಳ ಸಂಬಂಧಿಕರನ್ನ ಯುದ್ಧದಲ್ಲಿ ಸೋಲಿಸಿ ಹೆಣ್ಣನ್ನ ಬಲಾತ್ಕಾರವಾಗಿ ಅಥವಾ ಅಪಹರಿಸಿಕೊಂಡು ಹೋಗಿ ಮದುವೆಯಾಗುವಂತಹ ಪದ್ಧತಿ ಇತ್ತು. ಇದು ನ್ಯಾಯಸಮ್ಮತವಲ್ಲದ ಮದುವೆಯಾಗಿತ್ತು. ಇದನ್ನ ಕಾನೂನು ಬಾಹಿರ ಅಥವಾ ಅಪರಾಧ ಅಂತ ಹೇಳಿಯೇ ಆ ಕಾಲದಲ್ಲೂ ಪರಿಗಣಿಸಲಾಗ್ತಾ ಇತ್ತು. ಇದು ಕೇವಲ ಕ್ಷತ್ರಿಯರಲ್ಲಿ ಮಾತ್ರ ನಡೀತಾ ಇದ್ದಂತಹ ಮದುವೆಯ ವಿಧಾನ. 8ನೆಯ ಅಥವಾ ಕೊನೆಯ ವಿಧ ಅಂತ ಹೇಳಿದ್ರೆ ಪೈಶಾಚ ವಿವಾಹ. ಇದು ಒಟ್ಟು 8 ರೀತಿಯ ಮದುವೆಯ ವಿಧಗಳಲ್ಲಿ ಅತ್ಯಂತ ಹೀನ ಹಾಗೂ ಕ್ರೂರ ರೀತಿಯ ಮದುವೆಯಾಗಿದೆ. ಇಲ್ಲಿ ಒಬ್ಬ ಪುರುಷನು ತನಗೆ ಇಷ್ಟವಾದ ಹುಡುಗಿಯನ್ನ ರಾತ್ರಿ ಮಲಗಿರುವ ಸಂದರ್ಭದಲ್ಲಿ ಬಲಾತ್ಕಾರದಿಂದ ಅವಳ ಜೊತೆ ಸಂಪರ್ಕವನ್ನ ಬೆಳೆಸ್ತಾನೆ. ಈ ರೀತಿ ಸಂಪರ್ಕವನ್ನ ಬೆಳೆಸಲಿಕ್ಕೆ ಮತ್ತು ಬರುವ ಪಾನೀಯಗಳನ್ನ ಬಳಸ್ತಾ ಇದ್ರಂತೆ. ಮುಂದೆ ಆ ಹೆಣ್ಣು ಅಥವಾ ಅವಳ ಪೋಷಕರು ಅವಮಾನಕ್ಕೆ ಹೆದರಿ ಅದೇ ಹುಡುಗನ ಜೊತೆಗೆ ಇಷ್ಟವಿಲ್ಲದಿದ್ರೂ ಮದುವೆಯನ್ನ ಮಾಡಿ ಕೊಡ್ಲೇಬೇಕಾಗ್ತಿತ್ತು. ಈ ವಿವಾಹವು ಕಾನೂನು ಬಾಹಿರವಾಗಿದ್ದು ಇದು ನಿಷಿದ್ಧವಾಗಿದೆ ಹಾಗೂ ಶಿಕ್ಷಾರ್ಹ ಅಪರಾಧವಾಗಿದೆ. ಹೀಗೆ ಒಟ್ಟು 8 ವಿಧದ ಮದುವೆಗಳಲ್ಲಿ ಮೊದಲನೆಯ 4 ವಿಧದ ಮದುವೆಗಳನ್ನ ಧರ್ಮ ಗ್ರಂಥಗಳೂ ಒಪ್ಪಿಕೊಳ್ತದೆ. ಆದರೆ ಕೊನೆಯ 2 ವಿಧವನ್ನ ಮಾತ್ರ ಯಾರೂ ಒಪ್ಪದ ಕಾನೂನು ಬಾಹಿರ ವಿವಾಹದ ವಿಧಾನ ಅಂತ ಹೇಳಿ ನಿಷೇಧ ಮಾಡಿರ್ತಾರೆ. ಈ ರೀತಿ ಎಷ್ಟೇ ರೀತಿಯ ಮದುವೆಗಳಿದ್ರೂ, ಎಷ್ಟೇ ವಿಧಗಳಲ್ಲಿ ಮದುವೆಯ ಸಂಪ್ರದಾಯಗಳಿದ್ರೂ ಭಾರತದಲ್ಲಿ 1955ರ ಹಿಂದೂ ಮ್ಯಾರೇಜ್ ಆಕ್ಟ್ ಬಂದ ನಂತರ ಒಬ್ಬನಿಗೆ ಒಂದೇ ಮದುವೆ ಆಗುವಂತಹ ಅವಕಾಶವನ್ನ ಕಾನೂನಿನಲ್ಲಿ ನೀಡಲಾಗಿತ್ತು. ಕಾನೂನು ರೀತಿಯಾಗಿ ಅವನು ವಿಚ್ಛೇದನವನ್ನ ಪಡೆದ ನಂತರವಷ್ಟೇ ಇನ್ನೊಂದು ಮದುವೆ ಆಗುವಂತಹ ಅವಕಾಶ ಇರ್ತದೆ. ಆದ್ರೆ ಮದುವೆ ಅಂತ ಹೇಳುವಂಥದ್ದು ಒಂದು ಪವಿತ್ರ ಸಂಬಂಧ. ಜೀವನದಲ್ಲಿ ಅದು ಒಂದೇ ಸಲ ನಡೆಯುವಂಥದ್ದು ಅಂತ ಹೇಳುವಂತಹ ಕಲ್ಪನೆ ಕೆಲವು ದಶಮಾನಗಳ ಹಿಂದೆ ಇತ್ತು. ಈಗ ಕಾಲ ಬದಲಾಗಿ ನಮ್ಮ ಮನಸ್ಥಿತಿಗಳು ಬದಲಾಗಿ ಮದುವೆಗೆ ಅಂದಿನ ಪಾವಿತ್ರ್ಯತೆ ಈಗ ಉಳಿದಿಲ್ಲ ಅಂತ ಹೇಳುವಂಥದ್ದು ದುರ್ದೈವ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯವನ್ನ ಮುಂದಿನ ವಿಡಿಯೋದಲ್ಲಿ ನಿಮ್ಮೊಂದಿಗೆ ಹಂಚಿಕೊಳ್ಳಿಕ್ಕೆ ಬರ್ತೇವೆ ಟೀಮ್ ಅನರ್ಥಿಂಗ್ ಅನ್ವೇಷಣೆಯಲ್ಲಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.